ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಶ್ರೀಮಂತ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದು ನಂದು ಆಲ್ರೆಡಿ ನನಗೆ ಫಸ್ಟು ಪ್ರೆಗ್ನೆನ್ಸಿಲಿ ಶ್ರೀಮಂತ ಎಲ್ಲ ಗ್ರ್ಯಾಂಡಾಗೆ ಮಾಡಿದರು. ಮತ್ತು ಸೆಕೆಂಡ್ ಟೈಮು ನನ್ನ ಮಗಳು ಆಗ ಕೊರೋನಾ ಟೈಮ್ ಅಂತೇಳ್ಬಿಟ್ಟು ಅವಾಗೇನೋ ಅಷ್ಟು ಇರಲಿಲ್ಲ. ಹಾಗಾಗಿ ಇದು ಥರ್ಡ್ ಪ್ರೆಗ್ನೆನ್ಸಿ ನಂದು. ಈಗ ಸ್ವಲ್ಪ ಮಾಡ್ಕೊಳ್ಳೋಣ 9 ಮಂತ್ಸ್ ಅಂತೇಳ್ಬಿಟ್ಟು ಹಸ್ಬೆಂಡು ಸರಿ ಸಿಂಪಲ್ಲಾಗಿ ನಾವೇ ಮನೆಯಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಮ್ಮ, ಅತ್ತೆ ಮತ್ತು ನನ್ನ ನಾದಿನಿ, ನಮ್ಮ ಮನೆಯವರ ಆಂಟಿದಿರು ಎಲ್ಲ ಬಂದಿದ್ದರು. ಬೆಂಗಳೂರಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲನೂ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ. ಹಿಂದಿನ ದಿನವೇ ಎಲ್ಲ ಬಂದಿದ್ದರು. ಊರಿಂದ ಯಾರೂ ಜಾಸ್ತಿ ಬಂದಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಆಸೆ, ಅದು ಯಾವಾಗಲೂ ಮಾಡ್ಕೊಳಕ್ಕಾಗಲ್ಲ ಅಲ್ವ, ಇವಾಗಷ್ಟೇ ಅಂತೇಳ್ಬಿಟ್ಟು ನಾನು ಹಸ್ಬೆಂಡ್ಗೆ ಹೇಳಿದ್ದೆ. ಹಾಗಾಗಿ ಅವರು ಸರಿ ಮಾಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಇಲ್ಲೇ ಬೆಂಗಳೂರಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹೇಳ್ಬಿಟ್ಟು, ಅಮ್ಮ, ಅತ್ತೆ ಮತ್ತು ನಾದಿನಿ ಮಾತ್ರ ಊರಿಂದ ಬಂದಿದ್ದರು. ಇನ್ನು ಇಲ್ಲಿ ಬೆಂಗಳೂರಲ್ಲಿ ನಿಯರ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಹೇಳಿದ್ವಿ. ಅವ್ರು ಮಾತ್ರ ಬಂದಿದ್ದರು. ಹಾಗೆ ಬೆಳಗ್ಗೆನೇ ನೈಟ್ ಎಲ್ಲ ಬಂದಿದ್ರಲ್ಲ, ಅಡುಗೆ ಎಲ್ಲ ಮುಗಿಸಿ ಬೆಳಗ್ಗೆನೇ ಈಗ ಒಂದು 10 ಗಂಟೆ ಮೇಲೆ ಕುಂಡಿಸೋಣ ಅಂತ ಹೇಳಿದರು ಟೈಮು. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ಈ ರೀತಿ ರೆಡಿ ಆಗಿದ್ದೆ. ಸೀರೆ ಎಲ್ಲ ತೊಗೊಂಡಿದ್ದೆ, ಫೋಟೋಶೂಟ್ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ. ಹಸ್ಬೆಂಡ್ ಫೋಟೋಶೂಟು ಬೇಕು ಅಂದರೆ ಮಾಡಿಸ್ಕೊ ಅಂದರು. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ಬೇಡ ಅಂತ ಅಂದೆ. ಇದು ಸೀರೆ ಮೊದಲೇ ತೊಗೊಂಡಿದ್ದೆ ನಾನು, ಸಿಂಪಲ್ಲಾಗಿ ಮನೇಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಹಾಗಾಗಿ ಇದೇ ಒಂದು ಸೀರೆನ ವೇರ್ ಮಾಡಿದ್ದೆ. ಹಾಗೆ ಮಗಳಿಗೂ ಮತ್ತು ಹಸ್ಬೆಂಡ್ಗೂ ಕೂಡ ಅಷ್ಟೇ ಮ್ಯಾಚಿಂಗ್ ಆಗೋ ರೀತಿ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ಮೊದಲು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೆ ನಾನು ಬೆಳಗ್ಗೆನೇ. ಈಗ ಇನ್ನೊಂದು ಸರಿ ಊದುಗಡ್ಡಿ ಎಲ್ಲ ಹಚ್ಬಿಟ್ಟು ಬೆಳಗ್ಗೆ ಈಗ ಕುಂಡ್ರಿಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮನೆಯಲ್ಲೇ ಯಾವುದೇ ರೀತಿ ಡೆಕೋರೇಷನ್ ಈ ಥರ ಎಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿ ಆಯಿತು. ಮೊದಲು ನನ್ನ ನಾದಿನಿ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗಂತೂ ತುಂಬಾ ಖುಷಿ ಇತ್ತು, ಅಮ್ಮಂಗೆ ಈ ಥರ ಶ್ರೀಮಂತ ಮಾಡ್ತೀವಿ ಅಂದರೆ. ಅವಳಿಗಂತೂ ಅಮ್ಮಗೆ ಶಾಸ್ತ್ರ ಮಾಡೋಣ ಅಂತ ಏನೋ ಒಂಥರ ಅವಳಿಗೆ ಖುಷಿ ಫುಲ್ಲು. ಹಸ್ಬೆಂಡು ಕೂಡ ಅಷ್ಟೇ, ಸರಿ ಮಾಡೋಣ ಮನೆಯಲ್ಲೇ, ನಮಗೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು. ಹಾಗೆ ಫೋಟೋ ಈ ಥರದ್ದೆಲ್ಲ ಏನೂ ಹೇಳಿರಲಿಲ್ಲ, ಮನೆಯಲ್ಲೇ ನಾವೇ ಮೊಬೈಲಲ್ಲೇ ಕೆಲವೊಂದು ವೀಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡಿದ್ವಿ. ಯಾವುದೇ ರೀತಿ ಮೇಕಪ್ ಅದರದ್ದೆಲ್ಲ ಏನೂ ಇಲ್ಲ, ನಾನೇ ಮನೆಯಲ್ಲೇ ಸಿಂಪಲ್ಲಾಗೆ ರೆಡಿ ಆಗಿದ್ವಿ. ನಾವೇ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಈ ರೀತಿ ರೆಡಿ ಆಗಿದ್ದೆ. ಹಾಗೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಮೊದಲೇ ತೊಗೊಂಡಿದ್ದೆ, ಸೀರೆ ತೊಗೊಂಡು ವರ್ಕೆಲ್ಲ ಮಾಡಿಸಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಈಗ ಮೊದಲು ನನ್ನ ನಾದಿನಿ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಒಬ್ಬೊಬ್ಬರೇ ಎಲ್ಲ ಶಾಸ್ತ್ರ ಕೂಡ ಮಾಡ್ತಾಯಿದ್ರು. ಊರ ಕಡೆ ಆದರೆ ಚೆನ್ನಾಗಿರುತ್ತೆ, ಎಲ್ಲ ಜನ ಕೂಡ ಎಲ್ಲ ಜಾಸ್ತಿ ಬರ್ತಾರೆ. ಬಟ್ ನಾವು ಊರಲ್ಲೆಲ್ಲ ಏನು ಬೇಡ, ಇಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಸುಮ್ಮನೆ 1-2 ದಿನ ಹಿಂದೆ ಡಿಸೈಡ್ ಮಾಡಿದ್ದು. ಅತ್ತೆಗೆ ಹೇಳಿದೆ ಈ ರೀತಿ ಅಂತ, ಅಮ್ಮಗೂ ಹೇಳಿದೆ ಸರಿ ಅಂತೇಳ್ಬಿಟ್ಟು. ಅಮ್ಮ ಮೊದಲೇ ಹೇಳಿದ್ರೆ ಏನಾದರೂ ಮಾಡ್ಬೋದಾಗಿತ್ತು ಇನ್ನೂ ಗ್ರ್ಯಾಂಡಾಗಿ ಅಂತ ಅಂದರು. ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯಾರಿಗೂ ಕೂಡ ಹೇಳಿರಲಿಲ್ಲ. ಅಮ್ಮನ ಕಡೆಯವರು ಕೂಡ ಯಾರೂ ಬಂದಿರಲಿಲ್ಲ. ಅಕ್ಕ ಒಬ್ಬರು ಬಂದಿದ್ದರು, ಅತ್ತಿಗೆ ಒಬ್ಬರು ಬಂದಿದ್ರು ಅಷ್ಟೇ ನಮ್ಮ ಅಮ್ಮನ ಕಡೆಯಿಂದ. ಇನ್ನು ನಮ್ಮ ಅತ್ತೆ ಕಡೆಯಿಂದ ನನ್ನ ನಾದಿನಿ ಮತ್ತು ಆಂಟಿದಿರು ಎಲ್ಲ ಬಂದಿದ್ದರು. ಮತ್ತು ಅಲ್ಲಿ ನಿಯರ್ ಇರೋ ಅಂಥ ನಮ್ಮ ಫ್ರೆಂಡು ಈ ಥರ ಅಷ್ಟೇ. ಯಾರಿಗೆ ಹೇಳಿದ್ವಿ ಅವರೆಲ್ಲ ಬಂದಿದ್ದರು, ಅಲ್ಲೇ ನಿಯರ್ ಇರೋರಿಗೆ. ಅಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ, ಯಾಕೆಂದರೆ ಇದು ಆಲ್ರೆಡಿ 3ನೇದಲ್ವ ನನಗೆ. ಹಾಗಾಗಿ ಏನೋ ಒಂದು ಚಿಕ್ಕ ಆಸೆ ಇತ್ತು, ಅದು ಕೂಡ ಒಂದು ಈಡೇರಿತು. ಮನೆಯಲ್ಲೇ ಸಿಂಪಲ್ಲಾಗಿ ಮತ್ತು ಈ ಟೈಮ್ ಬರಲ್ಲ ಅಲ್ವಾ. ಫಸ್ಟು ಗ್ರ್ಯಾಂಡಾಗಿ ತುಂಬ ಚೆನ್ನಾಗೇ ಮಾಡಿದರು ಫಸ್ಟ್ನೇದು ನನಗೆ. ಅದ್ರದ್ದು ಆಲ್ಬಮ್ ಕೂಡ ಎಲ್ಲ ಇದೆ, ಆಗ ಫೋಟೋ ಆಲ್ಬಮ್ ಎಲ್ಲ ಮಾಡಿಸಿದ್ವಿ. 7ನೇದು ಮಗಳದ್ರಲ್ಲಿ ಕೊರೋನಾ ಟೈಮ್ ಅಲ್ವಾ, ಆಗ ಇನ್ನೂ ಅಷ್ಟು ಇರಲಿಲ್ಲ ಅವೆಲ್ಲ ಶ್ರೀಮಂತ. ಅವಾಗೆಲ್ಲ ಜಾಸ್ತಿ ಏನು ಫಂಕ್ಷನ್ ಎಲ್ಲ ಏನೂ ಇರಲಿಲ್ಲ ಅಲ್ವಾ, ಹಾಗಾಗಿ ನಾವೇನು ಮಾಡಿರಲಿಲ್ಲ. ಇದು ನನ್ನದು 3ನೇ ಪ್ರೆಗ್ನೆನ್ಸಿ. ಇದ್ರಲ್ಲಿ ಕೂಡ ಅಷ್ಟೇ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡಿಕೊಂಡೆ. ನನಗಿಷ್ಟ ಇತ್ತು, ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ, ಅತ್ತೆಗೆ ಹೇಳಿದೆ, ಅಮ್ಮಗೆ ಹೇಳಿದೆ. ಎಲ್ಲರೂ ಸರಿ ಆಯಿತು ಮಾಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗೆ ಮನೆಗೆ ಈ ರೀತಿ ಮಾಡೀವಿ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಶಾಸ್ತ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಕ್ಲಿ ಒಂದು ಕೊಡೆ ಹೋಗ್ಬಿಟ್ಟು ಏನು ಕೊಡೆ ಅಂದರೆ ಎತ್ತಿ ಕಜ್ಜಿಕಾಯಿ ಅದು ತಗೋತೈತಪ್ಪ ಜಾತಿ
ಪಂಚಾಯತಿ ಚಕ್ಲಿ ಕಜ್ಜಿಕಾಯಿ ಕೊಡು ನೀವು ಬರೋಣ ಅಜ್ಜಿ ಬಾಜಿ ಒಳಿಕೆ ಬನ್ರಿ ಒಳಗೆ ಕುತ್ಕೊಳ್ಳಿ, ಜಾಗ ಕುತ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಳ್ಳಿ. ಹೂವಿಂದು ತಗೊಂತೀನಿ ಬಳೆ ತೋರಿಸ್ರಮ್ಮ ಒಂದು ಎರಡೆರಡು ಆಮೆ ಬಳೆ ಹಾಕಮ್ಮ ಹೆಂಗೇನೆ ಕಲ್ ಅಮ್ಮಯ್ಯ ಬಳೆ ಹಾಕು ಬಳೆ ಒಂದು ಎರಡೆರಡು ಹಾಕಮ್ಮಯ್ಯ ಅವನ್ ಮುಡ್ಸು ಅವು ಇದಂತ ಹಾಕಲ್ಲ ಅದು ಹಸಿರು ಒಲೆ ಬಿಟ್ಟು ಬರ್ತಾ ಇದೀವಿ ಅಂದ್ರಮ್ಮ ಎಲ್ಲೋಗಿವೆ ಒಂದು ಹಾಕಂದ್ರೆ ಅವಾಗ ತಗೊಂಡೋಗಿ ಬಾ ಅಂದ್ರೆ ಕೂರ್ಸಿಲ್ಲ ನೀರಿಂದ ಬಂದಿಟ್ಟು ದೊಡ್ಡದು ಬಲ್ಪ್ ಹಾಕ್ಲಾಣ ಬೆಳಕು ಬನ್ನಿ ಅಜ್ಜಿ ಬನ್ನಿ ಬನ್ನಿ ಹೋಗಲ್ಲ ಒಂದು ಫೋಟೋಕ್ಕೆ ಕವರ್ ಆಗುತ್ತಾ ಆಗುತ್ತೆ ಮಾಡಿ ನೋಡ ಆಂಟಿ ಕರ್ತಾರ ನೋಡಿ ನೋಡು ಅದು ವೈ ಮುಡ್ಸು ಬಳೆ ತೋರಿಸಿ ಎಲ್ಲ ಕೊಡುತ್ತೆ ವಿಡಿಯೋ ಮಾಡಿ ಚೂರು ಹಾಕಲ್ಕಲ್ಲ ನೀನು ಹಂಗೆ ಚೂರು ಹಾಕ್ತಾನೆ ಹಂಗೆ ಕೈಗಲ್ಲ ಒಂದು ನಿಮಿಷ ನೋಡ ಜನ ಈ ಕಡೆ ನೋಡ ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ರು. ಅವ್ರು ಸ್ವಲ್ಪ ಬರೋದು ಲೇಟೇ ಆಯಿತು. ನಮ್ಮದು ಎಲ್ಲ ಶಾಸ್ತ್ರ ಎಲ್ಲ ಮುಗ್ದಿದ್ದೆಲ್ಲ ಆಯಿತು. ಇನ್ನು ತುಂಬ ಜನ ಇರಲಿಲ್ಲ ಅಲ್ವ, ಸ್ವಲ್ಪ ಜನನೇ. ಹಾಗಾಗಿ ಅಕ್ಕ ಕೂಡ ಬಂದರು. ಈಗ ಅವರು ಕೂಡ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅವನು ಮಾತಾಡಲ್ಲ ಅವನು.
ಕಂಡು ಕಟ್ಟಿಡ ಬೇಗಂಗೆ ಹೋಗ್ಬಿಡ ಇರಿದಿ ನೋಡ್ತಾಳೆ ಹಾಂ ಇತ್ತಿರಿ ಕಣ್ಣಂತ ಮಾಡ್ತೀನಿ ಇರಮ್ಮ ಚಂದ್ರಕಲಾ ಮನೆ ಹತ್ರ ಇದ್ದ ಈಗ ಕೂರಿಸ್ತಿದ್ದಾರೆ ಸೌಂಡ್ ಕೊಡಮ್ಮ ನಿಮ್ಮ ಅಮ್ಮ ಹೇಳಿದಂಗೆ ಸರಿ ಇಡ್ರಿ ಬೊಟ್ಟು ನೋಡಿ ಹೆಂಗ್ ನಿಂತಿರೋದು ಸ್ಟ್ರೈಟ್ ನಿಂತ್ಕೊಳ್ಳೆ ನೋಡಿ ಮಗ್ಳು ಸುಮ್ಮನೆ ಹಾಗೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರ ಜೊತೆನೆಲ್ಲ ಫೋಟೋಸ್ ಎಲ್ಲರ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ನನಗೆ ಶಾಸ್ತ್ರ ಕೂಡ ಎಲ್ಲ ಆಯಿತು. ನನಗೂ ಕೂಡ ಅಂದರೆ ಆರತಿ ಮಾಡಿಬಿಟ್ಟು ಎದ್ದೊಳಿಸಿರೋ ಅದಾದಮೇಲೆ ಅಡುಗೆ ಕೂಡ ಅಷ್ಟೇ ಎಲ್ಲನೂ ಮಾಡಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ಹೋದರು. ತುಂಬಾ ಸಿಂಪಲ್ಲಾಗಿ ಅಂತ ಅಂದ್ಕೊಂಡ್ವಿ, ಬಟ್ ತುಂಬಾ ಚೆನ್ನಾಗಾಯಿತು ಮನೆಯಲ್ಲಿ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ಸ್ಯಾರಿ ಎಲ್ಲ ಮೇಕಪ್ ಎಲ್ಲ ಹೇಗೆ ಕಾಣ್ತಾ ಇದೆ, ನಾವೇ ಸಿಂಪಲ್ಲಾಗಿ ಮನೇಲೇ ರೆಡಿ ಆಗಿದ್ದಿದ್ದು, ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಿಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಡ್ರೆಸ್ಸು. ಅದನ್ನು ಕೂಡ ಬುಕ್ ಮಾಡಿ ನಾನು ತರಿಸಿದ್ದೆ. ಯಾರಿಗಾದ್ರೂ ಬೇಕು ಅಂದರೆ ಕೇಳಿ, ಲಿಂಕ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.